ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವರು 34 ಜನ. 63%. ನಾವು 60% ಹೇಳಿದ್ರಿ, ಬಿಜೆಪಿ 63%. ತಪ್ಪು, ಬಿಜೆಪಿ ಹೇಳಿರೋದು ತಪ್ಪು. 60 ಅಲ್ಲ, 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವರು ಯಾರು? ಎಲ್ಲ ನ್ಯಾಯಾಧೀಶರು. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು, ನ್ಯಾಯವಾದಿಗಳು ಕೂತಿದ್ರಲ್ಲಿ. ಅಂತ ಸಭೆಯಲ್ಲಿ ದಾರಿಯೆಲ್ಲ ಹೇಳಿರೋದವರು. ಒಂದು ಕೋರ್ಟಿನ ಪ್ಲಾಟ್ಫಾರಮ್ ಅಲ್ಲಿ ಅವರು 63% ಭ್ರಷ್ಟಾಚಾರ. ನೀವು ಯಾವ ಇಲಾಖೆಗೆ ಹೋದ್ರೂ 63%, ಎಲ್ಲೋದ್ರೂ 63%. ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಇದು ನ್ಯಾಯಮೂರ್ತಿಗಳಿರೋದು. ನಮ್ಮ ಮೇಲೆ 40% ಅಂತ SIT ಮಾಡಿದ್ರಲ್ಲ ನೀವು, ಕದೀಮರು, ಕಳ್ಳರು ನೀವು. 40% ಅಂತ SIT ಮಾಡಿದ್ರಿ. ಈಗ 63%ಗೆ ಯಾವ SIT ಮಾಡ್ತೀರಾ ಹೇಳಿ? ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತಿದಾರಲ್ಲ ಕೋರ್ಟು, ನ್ಯಾಯಾಧೀಶರು. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಾಡಿ. ಇದಕ್ಕೆ SIT ನಮಗ್ ಮಾಡಿದ್ರಲ್ಲ, ಮಾಡಿ. CBI ತನಿಖೆ ನಿಮ್ ಧೈರ್ಯ ಇದ್ರೆ ಮಾಡಿ. CBI ತನಿಖೆ ಮಾಡಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗತ್ ಜಾಹೀರಾತು. ಕಳೆದ 2.5 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೋವಿ ನಿಗಮದ ಅಧ್ಯಕ್ಷನೇ ಎಕರೆಗೆ ದುಡ್ಡು ಫಿಕ್ಸ್ 25 ಲಕ್ಷ. ಯಾರಿಗೆ ಬಡವರು ಯಾರು ಬೋವಿಗಳಿದ್ದಾರೆ ಅವ್ರಿಗೆ ಉಳುಮೆ ಮಾಡಕ್ಕೆ ಫ್ರೀಯಾಗಿ ಸರ್ಕಾರ ಕೊಡೋದು. ಅದಕ್ಕೆ 25 ಲಕ್ಷ ರೂಪಾಯಿ ಕಮಿಷನ್. 1 ಎಕರೆ ಜಮೀನು ಕೊಡಕ್ಕೆ 25 ಲಕ್ಷ ಕಮಿಷನ್ ಅವ್ರಿಗೆ. ಬೋವಿ ನಿಗಮದ್ದು. ವಾಲ್ಮೀಕಿ ನಿಗಮದಲ್ಲಿ ನಿಮ್ಗೆ ಗೊತ್ತಿದೆ 187 ಕೋಟಿ, ಸುಮಾರು 400 ಅಕೌಂಟ್ಗೆ, 700 ಅಕೌಂಟು, 700 ಅಕೌಂಟ್ಗೆ ಲಂಚ ಹೋಯ್ತು. ಆ ಲಂಚ ಪೂರ್ತಿ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಈಗ ತನಿಖೆ ನಡೀತಾ ಇದೆ. ಮಂತ್ರಿ ರಾಜೀನಾಮೆನೂ ಆಯಿತು. ಮೂಡ ಹಗರಣದಲ್ಲಿ 14 ಸೈಟು ಲೂಟಿ ಹೊಡೆದು ಅದು ವಾಪಸ್ ಕೊಟ್ಟಿದ್ದೀರಾ. ಈಗ ಇದು ಏನು ಬಾರ್ ಲೈಸೆನ್ಸ್ಗೆ 20 ಲಕ್ಷ, ಅದೆಲ್ಲ ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಐತೆ ಸಖತ್ತಾಗಿ ವಿಡಿಯೋ. ಬಾರ್ಗಳಿಗೆಲ್ಲ 20 ಲಕ್ಷ ಫಿಕ್ಸ್ ಮಾಡಿದ್ದೀರಾ. ಟ್ರಾನ್ಸ್ಫಾರಂ 90 ಕೋಟಿ ಹಗರಣ. ಟ್ರಾನ್ಸ್ಫಾರಂ ಅಲ್ಲಿ 90 ಕೋಟಿ ಹಗರಣ ನಡೀತಾ ಇದೆ. ಇನ್ನು ಕಸದ್ದು ಹೇಳಿದ್ರಲ್ಲ, ಕಳೆದ ಬಾರಿ ಹೇಳಿದೆ ನಾನು. ಕಸ ಗುಡಿಸೋ ಮಿಷಿನ್ 98 ಲಕ್ಷ. ಅದು ಬೇರೆ ರಾಜ್ಯದಲ್ಲಿ. ಅದು ಬೇರೆ ಇಂಪೋರ್ಟ್, ನಮ್ಮ ದೇಶದಲ್ಲ, ಜರ್ಮನ್ದೋ ಯಾವುದೋ ದೇಶದ್ದು. 98 ಲಕ್ಷ. ಇವರು 2.5 ಕೋಟಿ ಕೊಡ್ತವಂತ ಇದ್ರು ಬಾಡಿಗೆಗೆ, ಸ್ವಂತಕ್ಕಲ್ಲ. ಅಂದ್ರೆ ಪ್ರತಿಯೊಂದು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಕಡಿಮೆ ಕೊಡೋರಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ. ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ
MLA ಅವನ 50 kg ಚಿನ್ನ ಕೊಡಕ್ಕೆ ಇಟ್ಟಿದ್ದ ಪಾಪ, ಇನ್ನು ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡಕ್ಕೆ, ಬಿಹಾರದ ಎಲೆಕ್ಷನ್ಗೆ ಕೊಡಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು, ಇನ್ನು ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ ಪೇ CM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಾರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಚುನಾವಣೆಗೆ ಮುಂಚೆ 3 ತಿಂಗಳ ಮುಂಚೆ ಎಲ್ಲ ರಸ್ತೆಗಳಲ್ಲಿ ಪೇ CM ಅಂತ ಅಂಟಿಸ್ತೀರಿ. ಈಗ 40%ಗೆ, ಈಗ 63%ಗೆ. ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲಕ್ಕೆ. ಒಬ್ಬ ಲೋಕಾಯುಕ್ತ, ಸಿಟ್ಟಿಂಗ್ ಲೋಕಾಯುಕ್ತ, ನಾನು ಹೇಳ್ತಾ ಇರೋದು ಸಿಟ್ಟಿಂಗ್ ಲೋಕಾಯುಕ್ತ, ಉಪಲೋಕಾಯುಕ್ತರು, ಅದು ನ್ಯಾಯಾಧೀಶರಿರುವಂಥ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನು ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಎಲ್ಲೋಗಿ ಇಲಾಖೆ, ಯಾವ ಇಲಾಖೆ ಹೋದರೂ ಇಷ್ಟು ಕೊಡಬೇಕು ಅಂತ. ಮೊನ್ನೆ ರೆವಿನ್ಯೂ ಮಿನಿಸ್ಟ್ರು ಹೋಗಿದ್ರಲ್ಲ, ಯಾವುದೋ ತಹಸೀಲ್ದಾರ್ ಕಚೇರಿಗೆ, ಅಲ್ಲಿ ಅವರೇ ಹೇಳಿದ್ದಾರೆ ಓಪನ್ ಆಗಿ, ಬೋರ್ಡ್ ಹಾಕ್ಬಿಡಪ್ಪ ಎಷ್ಟೆಷ್ಟು ಯಾವುದಕ್ಕೆ ಲಂಚ ಅಂತೇಳಿ. ಅವರೇ ನೇಮಕ ಮಾಡಿದ್ದು, ಅವರೇ ಟ್ರಾನ್ಸ್ಫರ್ ಮಾಡಿದ್ದು, ವಸೂಲಿ ಮಾಡೋದು ಸರ್ಕಾರನೇ. ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡ್ದಿರ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಹಂಗೆ ದುಡ್ಡು ಕೊಡದೆ ಯಾರಾದರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವುದಾದ್ರೂ ಒಂದು ತಗೊಂಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.